ಹೇಗ ಅನಿಸ್ತಿದೆ ಲೈನಲ್ಲಿ ನಿಂತಿರೋದು? ಎಕ್ಸ್‌ಪ್ರೆಸ್ ಮಾಡಕ್ಕಾಯ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ತಂಗಿ ಚೊಳ್ಳಾಗೊಟ್ಟದ ಪಿಳ್ಳೆ. ಡಿಸಪಾಯಿಂಟೆಡ್ ಯಾಕೆ ಅಂತಂದರೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 2:45, ಎದ್ದಿದ್ದು 1 o'clockಗೆ. ಸೊ ಇವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಫ್ಯಾಮಿಲಿ ಪೂರ್ತಿ. ಸೊ ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಹೆವಿ ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ಮನೆ ಈಗಲೇ ಬಿಡ್ತಿದ್ದೀವಿ. ಇಲ್ಲಿಂದ ಅಮ್ಮನ ಪಿಕ್ ಮಾಡಿಕೊಂಡು ಆ್ಯಂಡ್ ನಮ್ಮ ಅತ್ತೆ ತಂಗಿಯನ್ನ ಪಿಕ್ ಮಾಡ್ಕೊಂಡು ಅಮ್ಮನ ಪಿಕ್ ಮಾಡಿಕೊಂಡು ಅಲ್ಲಿಂದ ಅತ್ತೆ ತಂಗಿಯನ್ನ ಪಿಕ್ ಮಾಡಿಕೊಂಡು ಎಲ್ಲ ಹೊರಟಿದ್ವಿ. ಸೊ ಎಲ್ಲ ಕಾರಲ್ಲಿ ಮಲ್ಕೊಂಬಿಟ್ಟಿದ್ದಾರೆ. ಏನು ಅಂದರೆ ಎದ್ದಿದ್ದು ಎಲ್ಲರೂ 1 o'clockಗೆ. ಸೊ ಮನೆ ಬಿಟ್ಟಿದ್ದು 3 o'clockಗೆ. ಸೊ ಎಲ್ಲರೂ ಫುಲ್ಲು ನಿದ್ದೆ ಮಾಡ್ತಿದ್ದಾರೆ ಕಾರಲ್ಲೇ. ಇವಾಗ ಮೈಸೂರಿಗೆ ರೀಚ್ ಆದ್ವಿ ಗಾಯ್ಸ್. ತುಂಬ ಅಂದರೆ ತುಂಬ ರಶ್ ಇದೆ. ಪಾರ್ಕಿಂಗ್ ಸ್ಲಾಟೇ ತುಂಬೋಗಿದೆ. ಸೊ ಇವಾಗ ನಾವು ಬಸ್ಸಲ್ಲಿ ಹೋಗಬೇಕು. ಇಲ್ಲೇ ಕೆಳಗಡೆ ಪಾರ್ಕ್ ಮಾಡಿ ಮೇಲ್ಗಡೆ ಬಸ್ಸಲ್ಲಿ ಹೋಗಬೇಕು. ಸೊ ತೋರಿಸ್ತೀನಿ ಬನ್ನಿ. ಕಾರ್ನ ಕೆಳಗಡೆ ನಿಲ್ಲಿಸಿ ಅಂದರೆ ಅವರು ಅರೇಂಜ್ ಮಾಡಿರೋಂಥ ಬಸ್ಸಲ್ಲಿ ನಾವು ಹೋಗ್ತಿದ್ವಿ. ಆ ವೆದರ್ಗೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಫಾಗ್ ಎಲ್ಲ ಬೀಳ್ತಾ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಬೆಳಗಿನ ಜಾವ 5:30 6 o'clock ಆಗಿತ್ತು ಬಸ್ ಹತ್ತಿದಾಗ. ಫಸ್ಟ್ನೇ ವೀಕ್ ಆಗಿರೋದ್ರಿಂದ ಯಾವುದೇ ವೆಹಿಕಲ್ಗಳನ್ನ ಮೇಲ್ ಬಿಡ್ತಿಲ್ಲ. ಈ 3 days ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಯಾವುದೇ ವೆಹಿಕಲ್ನ ಮೇಲ್ ಬಿಡ್ತಿಲ್ಲ. ಬರೋರು ನೋಡಿಕೊಂಡು ಹುಷಾರಾಗಿ ಬನ್ನಿ. ಆ್ಯಂಡ್ ಏನಂದರೆ 3 ಕ್ಯೂ ಇರುತ್ತೆ. ಏನಂತಂದರೆ ಅಂದರೆ ಫ್ರೀ ಹೋಗೋರೇ ಒಂಥರ, ಆಮೇಲೆ 300 rupees ಪೇ ಮಾಡಬೇಕು, 2000. 3 ಜನಕ್ಕೂ ಏನಂದರೆ 3 ಟೈಪ್ಸ್ ಆಫ್ ಕ್ಯೂಸ್ ಏನಿರುತ್ತೆ ಅವ್ರಿಗೆಲ್ಲ ಬಸ್ಸು ಅವೈಲಬಲ್ ಇರುತ್ತೆ. ಕೆಳಗಿಂದ ಬಸ್ಸಲ್ಲಿ ಬರಬೇಕು ಇಲ್ಲಿಗೆ. ಅದೇ ಫ್ರೀಯಾಗಿ ಬರೋರಿಗೆ ಒಂಥರ ಬಸ್ಸು, 300 ಬರೋರಿಗೆ ಒಂಥರ ಬಸ್ಸು, ಮತ್ತು 2000 rupees ಪೇ ಮಾಡಿರೋರಿಗೆ ಒಂಥರ ಬಸ್ಸು. ಹೆವಿ ಕ್ರೌಡ್ ಇತ್ತು. ನೀವೇ ನೋಡಿದ್ರಲ್ಲ, ಬರೀ ಅಂದರೆ ಫ್ರೀ ಆಗಿರೋರೇ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ದುಡ್ಡು ಪೇ ಮಾಡಿರೋರು ಇನ್ನು ಎಷ್ಟು ಜನ ಇರ್ಬೋದು. ಸ್ಟಿಲ್ ನಿಂತಿದ್ದ ಜಾಗದಲ್ಲೇ ನಿಂತಿದ್ದೀವಿ ಗಾಯ್ಸ್. ಮೂವ್ನೇ ಆಗಿಲ್ಲ ಎಷ್ಟೊತ್ತಾದ್ರೂ. ತುಂಬ ರಶ್ ಇದೆ. ಸೊ ನೀವು ಬರೋರು ಫ್ರೀ ಮಾಡ್ಕೊಂಡು ಬನ್ನಿ, ಇಲ್ಲ ಅಂತಂದರೆ ಹೆವಿ ರಶ್ ಇದೆ. ನೋಡಿ ಈಗ ನನ್ನ ತಂಗಿ ಚೊಳ್ಳಾಗೊಟ್ಟದ ಪಿಳ್ಳೆ. ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಸ್ವಲ್ಪನೂ ಮೂವ್ ಆಗ್ತಿಲ್ಲ. ನಿಂತಿದ್ದ ಜಾಗದಲ್ಲೇ ನಿಂತಿದ್ದೀವಿ. ತುಂಬ ಕಾಲು ಪೇನ್ ಆಗ್ತಿದೆ. ಸೊ ಹೊಟ್ಟೆ ಹಚ್ಕೊಂಡು ನಮ್ಮ ಗ್ಯಾಂಗ್ ಎಲ್ಲ ಏನು ಮಾಡ್ತಿದ್ದಾರೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗೆ ಅನಿಸ್ತಿದೆ ಲೈನಲ್ಲಿ ನಿಂತಿರೋದು? ಎಕ್ಸ್‌ಪ್ರೆಸ್ ಮಾಡಕ್ಕಾಯ್ತಾ ಇಲ್ಲ. ಸದ್ಯಕ್ಕೆ ದರ್ಶನ ಅಡಿಕೊಂಡವ್ರೆ ಸಾಕು ಅನಿಸ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ, ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾಕೆ ಇಷ್ಟೊಂದು ರಶ್ ಇರೋದು ಅಂತಂದರೆ 300 ಪೇ ಮಾಡಿರೋರು, 2000 ಪೇ ಮಾಡಿರೋರು, ಫ್ರೀಯಾಗಿ ಬರೋರು ಮತ್ತು ಮೆಟ್ಲತ್ಕೊಂಬರೋರು ಎಲ್ಲನೂ ಅಕ್ಕಪಕ್ಕನೇ ಇರೋದ್ರಿಂದ ಸರಿಯಾಗಿ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹೆವಿ ರಶ್ ಇದೆ. ಅಂತೂ ಸಾಹಸ ಮಾಡಿಕೊಂಡು ದರ್ಶನದ ಲೈನಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ದರ್ಶನ ಮಾಡಿಬಿಟ್ರೆ ಸಾಕು. ಸಿಕ್ಕಾಪಟ್ಟೆ ರಶ್ ಅಂತ. ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಗಾಯ್ಸ್. ಹೋಗಿದ್ದ ಬಸ್ಸಲ್ಲೇ ಮತ್ತೆ ಕರ್ಕೊಬಂದುಬಿಟ್ರು. ಡಿಸಪಾಯಿಂಟೆಡ್ ಯಾಕೆ ಅಂದರೆ ದರ್ಶನ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದೇ ಬೇಜಾರಾಯಿತು. ಆ್ಯಂಡ್ ಏನಂತಂದರೆ ನಾವು ಬೆಳಗ್ಗೆ 6:30ಗೆ ದರ್ಶನಕ್ಕೆ ನಿಂತ್ಕೊಂಡವರು 10:00ಗೆ ದರ್ಶನ ಮಾಡಿದ್ದೀವಿ.
ಅಂದರೆ ಇವಾಗ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ಎಷ್ಟೊತ್ತವರೆಗೂ ನಿಲ್ಲಿಸ್ತಾರೆ. ಬಟ್ ದರ್ಶನ ಮಾಡಬೇಕಾದ್ರೆ 1 ನಿಮಿಷನೂ ದೇವ್ರ ನೋಡಕ್ಕೆ ಬಿಡಲ್ಲ. ಅಷ್ಟು ಗಂಟೆ ನಿಂತ್ಕೊಂಡು 1 ನಿಮಿಷ ದೇವ್ರನ್ನ ಅಂದರೆ ನೋಡಕ್ಕೆ ಬಿಟ್ಟಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ತಿಂಡಿ ಮಾಡಬೇಕು. ಸೊ ಹೊಟ್ಟೆ ಹಸೀತಿದೆ ಅಂತ ಇವಾಗ ಮನೆಯಿಂದ ಮಾಡ್ಕೊಬಂದಿರೋ ಕಸ್ಟರ್ಡ್ ಫ್ರೂಟ್ ಸಲಾಡ್ ತಿಂತಿದ್ದೀವಿ. ರೆಸಿಪಿ ಬೇಕಂದರೆ ಇಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ನೋಡಿ ತಿಂತಾ ಇದ್ದಾರೆ. ನಾನಿವತ್ತು ಮಾಡ್ತೀನಿ ಕಸ್ಟರ್ಡ್ ಫ್ರೂಟ್ ಸಲಾಡ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಶುಗರ್ ಮತ್ತು ಏಲಕ್ಕಿ ಪೌಡರ್, 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್, ಅರ್ಧ ಲೀಟ್ರು ಹಾಲು ಬೇಕು, ಅದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಒಂದು ಕುದಿ ಬರಬೇಕು. ಅದು ಬಂದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಹಾಕಬೇಕು. ಸೊ ಒಂದು ಕುದಿ ಬಂದಾದಮೇಲೆ ನಾನು ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ತೀನಿ. ಸೊ ಒಂದು ಕುದಿ ಬರೋಷ್ಟೊತ್ತಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂದರೆ ಕಸ್ಟರ್ಡ್ ಪೌಡರ್ನ ಅದೇ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋಣ. ಒಂದು ಕುದಿ ಬಂದಾದ್ಮೇಲೆ ಬೇಕಾದರೆ ಅದನ್ನು ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಂಗೆ. ಸೊ ಒಂದು ಕುದಿ ಬರ್ತಿದೆ. ಇವಾಗ ಅದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡಬೇಕು. ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ 1 ಕಪ್ ಹಾಕ್ಕೊತಿದ್ದೀನಿ. ನೆಕ್ಸ್ಟು ನೀವು ಏಲಕ್ಕಿ ಪೌಡರ್ನ ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಕಸ್ಟರ್ಡ್ ಪೌಡರ್ನ ಹಾಕಬೇಕು. ಸೊ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಸೊ ಅದನ್ನು ನೀವು 2 to 3 ಮಿನಿಟ್ಸ್ ಏನು ಮಾಡಬೇಕಂದ್ರೆ ಗಂಟಾಗದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಗಂಟಾದರೆ ಚೆನ್ನಾಗಿರಲ್ಲ, ಅದು ಗಟ್ಟಿ ಆಗಬೇಕು. ಸೊ ಅದಕ್ಕೆ ಗಂಟಾಗದಿಲ್ದಂಗೆ ಸೊ ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು 2 to 3 ಮಿನಿಟ್ಸ್ ಫುಲ್ಲು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಅದು ಹಾಲನ್ನ ನೀವು ಆರೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಆರೋದಾದಮೇಲೆ ಸೊ ಏನು ಮಾಡಬೇಕು, ಎಲ್ಲ ಫ್ರೂಟ್ಸ್ಗಳನ್ನ ನೀವು ಅದರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ತಿರುಗಿಸ್ಬೇಕು. ಎಲ್ಲ ಟೈಪ್ಸ್ ಆಫ್ ಫ್ರೂಟ್ಸ್ಗಳನ್ನ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ದಾಳಿಂಬೆ ಮತ್ತು ಮಾಮೂಲಿ ಆ್ಯಪಲ್ಲು ಮತ್ತು ಗ್ರೀನ್ ಆ್ಯಪಲ್ಲು, ಮರ್ಸೇಬು, ಬನಾನಾ, ಈ ಥರ ನಮ್ಮ ಮನೇಲಿ ಏನಿದೆಯೋ ಆ ಫ್ರೂಟ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಯಾವ ಫ್ರೂಟ್ಸ್ಗಳಿದೆಯೋ ಅದನ್ನು ನೀವು ತೊಗೋಬೋದು. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ತಿರುಗಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾರ ಮನೇಲಿ ಬರೀ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟ ಆಗಲ್ವೋ ಅವ್ರು ಏನು ಮಾಡ್ಬೋದು ಅಂದರೆ ಈ ಥರ ಟ್ರೈ ಮಾಡ್ಬೋದು. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಬರೀ ಫ್ರೂಟ್ಸ್ ಆದರೂ ತಿನ್ನಲ್ಲ. ಸೊ ಈ ಥರ ಮಾಡ್ಕೊಂಡು ಕೊಟ್ಟರೆ ಅವ್ರು ಚೆನ್ನಾಗಿ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ನಾನಿವಾಗ ಏನು ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಅದು ಕೋಲ್ಡ್ ಆದಮೇಲೆ ತಿಂತೀನಿ. ಯಾಕಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು. ಸೊ ನೋಡಿದ್ರಲ್ಲ ಹೇಗೆ ರೆಸಿಪಿದು ವಿಡಿಯೋನ ಹೇಗೆ ಮಾಡಿದ್ದೀನಿ ಅಂತ. ಸೊ ನೀವು ಇಷ್ಟ ಆದರೆ ಮಾಡ್ಕೊಂಡು ತಿನ್ಬೋದು. ಯಾರಿಗೆಲ್ಲ ಅಂದರೆ ಬರೀ ಫ್ರೂಟ್ಸ್ ತಿನ್ನೋಕೆ ಇಷ್ಟ ಆಗಲ್ಲ ಅವರು ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ನಮ್ಮನೇಲಂತೂ ನಮ್ಮ ಹಸ್ಬೆಂಡು ಬರೀ ಫ್ರೂಟ್ಸ್ ಅಂದಾದರೆ ತಿನ್ನಲ್ಲ. ಸೊ ಈ ಥರ ಮಾಡ್ಕೊಂಡು ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ತಿಂತಾರೆ. ಸೊ ಇವಾಗ ನಾವು ಟಿಫನ್ ಮಾಡಿರಲಿಲ್ಲ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ರೆಸ್ಟೋರೆಂಟ್ ಅಂದರೆ ಡಾಬಾ ಥರ ಬಂದಿದ್ದೀವಿ. ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಪ್ಯಾಲೇಸ್ ಹೋಗೋಣ ಬನ್ನಿ. ದರ್ಶನ ಮುಗಿಸ್ಕೊಂಬಂದಾಗೆ 10:45 ಆಗಿತ್ತು. ಕೆಳಗೆಲ್ಲ ಬರೋಷ್ಟರಲ್ಲಿ 11:30 ಆಗಿತ್ತು. ಟಿಫನ್ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಹೋಟೆಲೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ನಮಗೆ ಗೊತ್ತಿರೋ ಒಂದು ರೆಸ್ಟೋರೆಂಟ್ಗೆ ಬಂದು ನಾನ್ ವೆಜ್ ಬೇಡ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ವೆಜ್ ತೊಗೊಂಡು ಎಲ್ಲರೂ ತಿಂದ್ವಿ. ಈಗ ಜಸ್ಟ್ ಒಂದು 15 ಮಿನಿಟ್ಸ್ ಆಯಿತು ಮನೆಗೆ ರೀಚ್ ಆಗಿ. ನಾವು ಅರ್ಲಿ ಮಾರ್ನಿಂಗ್ 3 o'clock ಮನೆ ಬಿಟ್ಟಿದ್ದು. ಇವಾಗ ಸಂಜೆ 4 o'clock ಮನೆಗೆ ರೀಚ್ ಆಗಿದ್ದು. ಸಿಕ್ಕಾಪಟ್ಟೆ ಜನ ಅಂದರೆ ಕಾಲಿಡೋಕ್ಕೂ ಉಸಿರಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದರು. ನೀವು ಯಾರಾದರೂ ಹೋಗ್ತೀರಾ ಅಂತಂದರೆ ಈ ಕಮ್ಮಿಂಗ್ 3 days ಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ಹೋಗಿ. ಸಿಕ್ಕಾಪಟ್ಟೆ ರಶ್ಶು. ನಾವು 4 hours ದರ್ಶನ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಜನ. ಎಷ್ಟು ಜನ ಅಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ. ವೀಡಿಯೋ ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ, ಅಷ್ಟು ಜನ ಇದ್ದರು.
ನನಗೇನೇನು ಸಿಕ್ಕಿದೆಯೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದೇ ನಂಗೆ ತುಂಬ ತಲೆನೋವ್ತಿತ್ತು. ಮನೆಗೆ ಬಂದು ಆಯಿಲ್ ಅಪ್ಲೈ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಇವಾಗ ತುಂಬ ನಿದ್ದೆ ಬರ್ತಿದೆ, ಯಾಕಂದರೆ ನಾನು 1 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. 11:30ಗೆ ಮಲ್ಕೊಂಡು 12:30 1 o'clockಗೆಲ್ಲ ಎದ್ಬಿಟ್ಟೆ. ಸೊ ಮನೆ ಬಿಟ್ಟಿದ್ದು 3 o'clock. ಸಿಕ್ಕಾಪಟ್ಟೆ ಅಷ್ಟು ಬೇಗ ಹೋಗಿ ನಾವು 4 hours ಅಂದರೆ ದರ್ಶನ ಮಾಡಿದ್ದೀವಿ. ಇನ್ನು ಲೇಟಾಗಿ ಹೋದವ್ರ ಕತೆ ಎಲ್ಲ ಏನು ಅಂತ ನಿಜ ಗೊತ್ತಿಲ್ಲ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಜ್ಯೋತಿಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್.